ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಕಂಟಿನ್ಯೂ ಅರ್ಥ ಆಗಬೇಕು ಅಂದರೆ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಿರಾ ಹೆಣ್ಣು ತನಕ ನೋಡಿ. ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡಿರ್ಬೋದು, ಲಾಸ್ಟ್ 2 ವಿಡಿಯೋಸಲ್ಲಿ BPL ಕಾರ್ಡ್ ರದ್ದಾಗತ್ತೆ ಅಂತ ವಿಡಿಯೋನ ಮಾಡಿದ್ದೆ. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಸಹ ಕ್ಯಾನ್ಸಲ್ ಆಗ್ತಿದೆ. ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಘೋಷಣೆ ಮಾಡಿತ್ತು 15ನೇ ಕಂತನ್ನ ನಾವು ಹಾಕ್ತೀವಿ ಅಂತ. ಬಟ್ ಇವಾಗ ಆದರೆ 15ನೇ ಕಂತು ಸ್ವಲ್ಪ ತಡ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ನಮ್ಮ ಹತ್ರ ಕಾಸಿಲ್ಲ ಅಂದರೂ ನಾವೆಲ್ಲ ಕಂತುಗಳನ್ನು ನಾವು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ. ಈಗ BPL ಕಾರ್ಡ್ ನಾವು ಫಿಲ್ಟರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಯಾರಿಗೆಲ್ಲ BPL ಕಾರ್ಡ್ ನೆಸೆಸಿಟಿ ಇದೆಯೋ, ಬಡ ರೇಖೆಗಿಂತ ಬಡ ಕುಟುಂಬದವ್ರಿಗೆ BPL ಕಾರ್ಡ್ನ ಕೊಡ್ತೀವಿ. ಈ ಬಡ ಕುಟುಂಬದವರು ಅಂದರೆ ನಾವು ಹೆಂಗೆ ಮೆನ್ಷನ್ ಮಾಡಬೇಕಾಗತ್ತೆ ಅಂದರೆ, ಅವ್ರ ಹತ್ರ ಸ್ವಂತ ಮನೆ ಇರಬಾರ್ದು, 7 ಎಕರೆ ಜಮೀನು ಇರಬಾರ್ದು, 4 ವೀಲರ್ ವೆಹಿಕಲ್ ಇರಬಾರ್ದು, 100 ಸ್ಕ್ವೇರ್ ಫೀಟ್ಗಿಂತ ದೊಡ್ಡದಾಗಿ ಮನೆ ಇರಬಾರ್ದು. ಇಂಥವ್ರಿಗೆ ಮಾತ್ರ IT ರಿಟರ್ನ್ಸ್ ಆಗಿರಬಾರ್ದು. ಇಂಥವ್ರನ್ನ ನಾವು BPL ಕಾರ್ಡಲ್ಲಿ ಕನ್ವರ್ಟ್ ಅಂದರೆ ಅವ್ರಿಗೆ BPL ಕಾರ್ಡ್ ಕೊಡ್ತೀವಿ, ಉಳಿದವ್ರಿಗೆ APL ಕಾರ್ಡಾಗಿ ಕನ್ವರ್ಟ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಅವರು ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡಿಕೊಂಡು ಹೇಳಬೇಕಾದ್ರೆ, ನಿಮ್ಮ ಹತ್ರ ಏನಾದರೂ ನೀವು BPL ಕಾರ್ಡಲ್ಲಿ ಇದ್ದೀರಾ ಅಂದ್ಕೊಳ್ಳಿ, ತಕ್ಷಣವೇ ನೀವು APL ಕಾರ್ಡಾಗಿ ಕನ್ವರ್ಟ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಫೈನ್ ಕಟ್ಟಬೇಕಾಗತ್ತೆ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆ ಯಾಕೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅನ್ನೋದು ವಿಷಯ ಆದರೆ ನೋಡೋಣ. ಈ ಗೃಹಲಕ್ಷ್ಮಿ ಯೋಜನೆ ಯಾಕೆ ಕ್ಯಾನ್ಸಲ್ ಮಾಡ್ತಿದ್ದಾರೆ, ಯಾರಿಗೆಲ್ಲ ಬರುತ್ತೆ ಯಾರಿಗೆಲ್ಲ ಬರೋಲ್ಲ ಅನ್ನೋದನ್ನ ನೋಡೋಣ ವೀಕ್ಷಕರೇ. ಹೌದು, ಈ ಗೃಹಲಕ್ಷ್ಮಿ ಯೋಜನೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಈ BPL ಕಾರ್ಡಲ್ಲಿ 10 ಲಕ್ಷ ಕಾರ್ಡ್ನ ಈಗಾಗಲೇ ರದ್ದು ಮಾಡ್ತಾ ಇದ್ದಾರೆ. ಅದರಲ್ಲಿ 3.6 ಲಕ್ಷ ಕಾರ್ಡ್ನ ಫಿಲ್ಟರ್ ಮಾಡಿ BPL ಯಾರಿಗೆಲ್ಲ ನೆಸೆಸಿಟಿ ಇದೆಯೋ ಅವ್ರಿಗೆ ಮಾತ್ರ BPL ಆಗಿ ಮಾಡಿದ್ದಾರೆ, ಉಳಿದ ಕಾರ್ಡ್ನೆಲ್ಲ APL ಆಗಿ ಕನ್ವರ್ಟ್ ಮಾಡಿದ್ದಾರೆ. ವೀಕ್ಷಕರೇ, ಇದರ ಪ್ರಕಾರ ಅಂದರೆ ಬಡ ರೇಖೆಗಿಂತ ಕೆಳಗಿರೋರಿಗೆ BPL ಕಾರ್ಡ್ ಇದೆ. ಆ BPL ಕಾರ್ಡ್ ಯಾರೆಲ್ಲ ಹೊಂದಿರ್ತಾರೋ ಅವ್ರಿಗೆ ನಾವು ಗೃಹಲಕ್ಷ್ಮಿ ಅಂದರೆ ತಿಂಗಳ 2,000 ಹಾಕ್ತಿದ್ವಲ್ಲ, ಆ 2,000 ನಂಬಿಕೊಂಡು ಜೀವನ ಮಾಡೋರು ತುಂಬ ಜನ ಇದ್ದಾರೆ. ವೀಕ್ಷಕರೇ, ನೀವು ನಂಬ್ತೀರಾ? ಈಗಲೂ ಸಹ ನಾನು ಲಾಸ್ಟ್ ಟೈಮ್ ನೋಡಿದೆ, ಸ್ವಾಮಿ ನಂಗೆ 2,000 ಬರೋದ್ರಿಂದ ನನಗೆ ಎಷ್ಟೋ ಹೆಲ್ಪ್ ಆಗ್ತಿದೆ. ನಮ್ಮಮ್ಮನಿಗೆ ಶುಗರ್ಗೆ ಮಾತ್ರೆ ತೊಗೊತಾ ಇದ್ದೀವಿ, ಗಂಡಸ್ರು ಯಾರು ನಮ್ಮ ಮನೇಲಿ ಇಲ್ಲ, ನಾನು ನಮ್ಮಮ್ಮ ಇಬ್ಬರೇ ಇದ್ದೀವಿ. ನಮ್ಮ ಜೀವನಕ್ಕೆ ಆ 2,000 ತುಂಬಾ ಹೆಲ್ಪ್ ಆಗ್ತಾಯಿತ್ತು. ಅದರಿಂದ ನನ್ನ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ದೆ, ನಮ್ಮಮ್ಮನ ಪ್ರಾಣನ ನಾನು ಕಾಪಾಡ್ತಾ ಇದ್ದೀನಿ ಅಂತ ನನಗೊಂದು ಮಹಿಳೆ ಹೇಳಿದಾಗ ಒಂಥರ ಎದೆ ಎಲ್ಲ ಜಲ್ಲಂತೂ. ವೀಕ್ಷಕರೇ, ಅಂಥವ್ರಿಗೆಲ್ಲ ಬೇಕು 2,000. ಈ ನೀವೆಲ್ಲ IT ರಿಟರ್ನ್ಸ್ ಆಗಿರ್ತೀರಾ, ಸ್ವಂತ ಮನೆ ಇರುತ್ತೆ, ಕಾರ್ ಇರುತ್ತೆ, ನಿಮಗೂ ಸಹ BPL ಕಾರ್ಡ್ ಇರುತ್ತೆ. ಯಾಕೆ ಬೇಕು ನಿಮಗೆಲ್ಲ? ಬದುಕಕ್ಕೆ ದಾರಿ ಇದೆ ತಾನೇ. IT ರಿಟರ್ನ್ಸ್ ಟ್ಯಾಕ್ಸ್ ಪೇ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿದೆ. ಆ 2,000 ತಗೊಂಡು ನೀವೇನು ಮಾಡ್ತೀರಾ? ಅಂತಹ ಬಡ ಮಹಿಳೆಯರಿಗೆ ಸಿಕ್ಕಿದ್ರೆ ಎಷ್ಟೋ ಜನ ಪ್ರಾಣನ ಕಾಪಾಡ್ದಂಗೆ ಆಗುತ್ತೆ. ನೀವೀಗಲೇ ಎಚ್ಚೆತ್ಕೊಂಡು ನೀವೇನಾದರೂ IT ರಿಟರ್ನ್ಸ್ ಆಗಿದ್ಕೊಂಡು ನಿಮ್ಮ ಹತ್ರ BPL ಕಾರ್ಡ್ ಇದ್ದರೆ ದಯವಿಟ್ಟು ತಕ್ಷಣ ಆಹಾರ ಇಲಾಖೆಗೆ ಹೋಗಿ APL ಕಾರ್ಡಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಆ ಬಡ ಕುಟುಂಬಗಳಿರ್ತಾವಲ್ಲ, ಶೆಡ್ಡುಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ, ಒಂದು ಮರದ ಕೆಳಗೆ ವಾಸ ಮಾಡ್ತಾ ಇರ್ತಾರೆ, ಅಂಥವ್ರಿಗೆಲ್ಲ BPL ಕಾರ್ಡ್ನ ಅಪ್ಲೈ ಮಾಡಿಕೊಡಿ, ಅವ್ರಿಗೆಲ್ಲ ದಾರಿನ ತೋರಿಸಿ ವೀಕ್ಷಕರೇ ಅಂತ ಹೇಳ್ತಾ ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಗೃಹಲಕ್ಷ್ಮಿನೂ ಹಾಗೆ ಆಗಿದೆ. ಯಾರೆಲ್ಲ ವರ್ಷದಲ್ಲಿ 12,000 ಅಂದರೆ 1,20,000ಕ್ಕಿಂತ ಆದಾಯ ಕಡಿಮೆ ಇದೆಯೋ ಅಂತಹವ್ರಿಗೆ ಮಾತ್ರ ನಾವು ಗೃಹಲಕ್ಷ್ಮಿ ಯೋಜನೆನ ನಾವು ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದ್ದಾರೆ. ಇದರ ವಿರುದ್ಧ ಪಕ್ಷದವರು ಸಹ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಹತ್ರ ದುಡ್ಡಿಲ್ಲ, ನಿಮ್ಮ ಹತ್ರ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, ಆದ ಕಾರಣ ನೀವು ಈ ಥರ ಫಿಲ್ಟರ್ ಮಾಡ್ತಾ ಇದ್ದೀವಿ, ನಾವು ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ವಿರುದ್ಧ ಪಕ್ಷದವರು ಆಕ್ರೋಶ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಎಷ್ಟು ಜನಕ್ಕಂತ ಸಿದ್ದರಾಮಯ್ಯ ಸರ್ಕಾರ ದುಡ್ಡನ್ನ ಹೊಣ್ಸೋಕ್ಕಾಗತ್ತೆ? ಶ್ರೀಮಂತರು 2,000 ತಗೊತಾ ಇದ್ದಾರೆ, ಬಡವರೇ ಅಲ್ಲ, ಶ್ರೀಮಂತರು ಅಂದರೆ ಅವ್ರ ಹತ್ರ ಸ್ವಂತ ಮನೆ ಇದೆ, IT ರಿಟರ್ನ್ಸ್ ಆಗಿರ್ತಾರೆ, ಓನ್ ವೆಹಿಕಲ್ ಇದೆ, ಅವ್ರು ಬಾಡಿಗೆನೂ ತಿಂತಾ ಇರ್ತಾರೆ, ಅಂಥವ್ರೂ 2,000 ಈಗ ಪ್ರೆಸೆಂಟ್ ಜನರೇಷನಲ್ಲಿ ತಗೊತಾ ಇದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆ ಬರೋದು ಬರಲಿ ಬಿಡಪ್ಪ, ಏನು 2,000 ಏನು ಗೌರ್ಮೆಂಟ್ ತಾನೇ ಕೊಡ್ತಾ ಇರೋದು, ಎಲ್ಲರಿಗೂ ಕೊಡುತ್ತೆ, ನನಗೂ ಕೊಡ್ತೈತೆ ಅನ್ನೋ ಮಹಿಳೆಯರನ್ನು ನಾನು ನೋಡಿದ್ದೀನಿ, ಕೇಳಿದ್ದೀನಿ. ನಾನು ಒಂದೊಂದು ಸರಿ ನಗಾಡ್ಕೊಂಡು ಸುಮ್ಮನೆ ಆಗ್ತೀನಿ. ಎಂಥ ಜನರಿದ್ದಾರೆ ನಮ್ಮ ದೇಶದಲ್ಲಿ, ಏನೋ ಫ್ರೀಯಾಗಂದರೆ ಬಡ ಕುಟುಂಬದವ್ರು ಎಷ್ಟೋ ಜನ ಹೇಳದ್ನಲ್ಲ ಆಗ್ಲೇ, ಊಟಕ್ಕಿಲ್ಲ ರೀ,
ಊಟಕ್ಕೂ ಪರದಾಡ್ತಾ ಇದ್ದಾರೆ. ಅಂಥವ್ರಿಗೆ ಆ 2,000 ಕೊಟ್ಟರೆ ಕಣ್ಣಿಗೆ ನಮಸ್ಕಾರ ಮಾಡಿಕೊಂಡು, ಅಪ್ಪ ದೇವರೇ 2,000ದಿಂದ ನನ್ನ ಜೀವ ಉಳಿತು, ನಮ್ಮ ಅಮ್ಮನಿಗೆ ಶುಗರ್ಗೆ ಟ್ಯಾಬ್ಲೆಟಿಗೆ ದುಡ್ಡಿಂದಾಗ ಆಗಿತ್ತು, ಈ ನೀವು ಕೊಟ್ಟಿದ್ದು ನಾನು ಎಷ್ಟೋ ನನ್ನ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋರಿದ್ದಾರೆ. ಇನ್ನೊಬ್ಬರು ಈ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆ, ಇದರಿಂದ ನಾನು ದೇವ್ರ ಮನೆಗೆ ಸಾಮಾನು ತಗೊಳ್ಳೋಣ, ಇಲ್ಲ ಒಂದು ಚಿನ್ನ ತಗೊಳ್ಳೋಣ, ಒಂದು ಬೆಳ್ಳಿ ತಗೊಳ್ಳೋಣ, ಎಷ್ಟು ಪ್ಲ್ಯಾನ್ಸ್ ಹೊಡ್ತಿದೆ ಗೊತ್ತಾ. ಯಾಕಂದರೆ ಇವ್ರ ಹತ್ರ ದುಡ್ಡಿದೆ, ಅದರಿಂದ ನಮಗೇನು ಯೂಸ್ ಇಲ್ಲ, ಸಂಸಾರಕ್ಕೇನು ಬೇಕಾಗಿಲ್ಲ, ಒಂದು ಕಷ್ಟಕ್ಕೇನು ಬೇಕಾಗಿಲ್ಲ. ಬರೋ ದುಡ್ಡನ್ನ ಸೇವ್ ಮಾಡಿಕೊಂಡು ಆ ಗುರ್ತು ಮಾಡ್ಕೊಳ್ಳೋಣ ಅನ್ನೋ ಜನರು ಸಹ ಇದ್ದಾರೆ. ನನಗಿದೆಲ್ಲ ಕೇಳ್ತಾ ಇದ್ರೆ ನಗು ಬರುತ್ತೆ. ದಯವಿಟ್ಟು ನೀವೆಲ್ಲ ಯಾರೆಲ್ಲ ಶ್ರೀಮಂತರೆಲ್ಲ BPL ಕಾರ್ಡ್ ಹೊಂದ್ಕೊಂಡಿದ್ದೀರೋ ಅವರೆಲ್ಲ APL ಕಾರ್ಡಾಗಿ ಮಾಡಿಸ್ಕೊಳ್ಳಿ, ಬಡವ್ರಿಗೆ ಹೆಲ್ಪ್ ಮಾಡಿಕೊಡಿ. ಇದರ ಜೊತೆಗೆ ಗೃಹಲಕ್ಷ್ಮಿನೂ ಅಷ್ಟೇ ವೀಕ್ಷಕರೇ. ಈ ಮಹಿಳೆಯರು ಸ್ವಲ್ಪ, ನಾನು ಮಹಿಳೆನೇ ಆದ್ರೂ ಹೇಳ್ತೀನಿ, ಸ್ವಲ್ಪ ಆಸೆ ಜಾಸ್ತಿ ಹೆಣ್ಮಕ್ಳಿಗೆ. ಆದ ಕಾರಣ ಬರೋದು ಬರಲಿ ಬಿಡು, ನಾವು ಯೂಸ್ ಮಾಡ್ಕೊಳ್ಳೋಣ ಅನ್ನೋ ಜನರೇ ಜಾಸ್ತಿ ಆಗಿರ್ತೀವಿ. ಆದ್ದರಿಂದ ಯಾರಿಗೆಲ್ಲ ಹೆಲ್ಪ್ ನೋಡ್ತಾ ಇದ್ದೀರಲ್ಲ, ಅಮ್ಮ ಮಗಳು ಇಬ್ಬರೇ, ಅವ್ರಿಗೆ ಗಂಡಸರ ಸಪೋರ್ಟ್ ಯಾವುದೂ ಇಲ್ಲ, ಅಪ್ಪ ತೀರ್ಕೊಂಡಿದ್ದಾರೆ, ಗಂಡ ತೀರ್ಕೊಂಡಿದ್ದಾರೆ, ಮಗಳನ್ನ ತಾಯಿ ನೋಡ್ಕೋಬೇಕು, ತಾಯಿನ ಮಗಳು ನೋಡ್ಕೋಬೇಕು. ಇಂಥವರು ತುಂಬ ಜನ ಗೋಗರಿತಾ ಇರ್ತಾರೆ ರೋಡಲ್ಲಿ. ಹೇಳಿದಾಗ ಒಂಥರ ಮನಸ್ಸಿಗೆಲ್ಲ ಬೇಜಾರು ಆಗತ್ತೆ. ಅಂಥವ್ರಿಗೆ ಸಿಗಲಿ, ಗೃಹಲಕ್ಷ್ಮಿ ಯೋಜನೆನೂ ಸಿಗಲಿ, BPL ಕಾರ್ಡು ಸಿಗಲಿ, ಅನ್ನದಾತನೂ ಸಿಗಲಿ, ಅಂಥವರೆಲ್ಲ ಉದ್ಧಾರ ಆಗಲಿ, ಅಂಥವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಗೃಹಲಕ್ಷ್ಮಿ ಯಾರಿಗೆಲ್ಲ ಬರುತ್ತೆ, ಯಾರಿಗೆಲ್ಲ ಬರಲ್ಲ, 15ನೇ ಕಂತು ಇಷ್ಟರಲ್ಲಾಗಲೇ ಹಾಕಬೇಕಾಗಿತ್ತು, ಇನ್ನೇನು ಮುಂದಿನ ತಿಂಗಳು ಹಾಕ್ತೀನಿ ಅಂತ ಹೇಳಿದರು. ಈಗ BPL ಕಾರ್ಡ್ ಹೊಂದಿರೋರ್ಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡಪ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.